ಮುದ್ದು ಸೊಸೆ ಇವತ್ತಿನ ಸಂಚಿಕೆಯಲ್ಲಿ ಮೌನ ಬಂದು ರೀ ಊಟ ಆಗಿದೆ ಬನ್ನಿ ಅಂತ ಕರೀತಾಳೆ. ಸರಿ ಮೌನ ಅಂತ ಶಿವರಾಮೇಗೌಡ ಹೇಳ್ತಾನೆ. ಈ ಕಡೆ ಶಿವರಾಮೇಗೌಡ ಪಿ.ಎ. ಸರ್, ಇವತ್ತು ಕಂಬದ ಊರಲ್ಲಿ ಸಮುದಾಯ ಭವನದ ಶಂಕು ಉದ್ಘಾಟನೆ ಉಂಟು, ಹೋಗಬೇಕು ಅಂತಾನೆ. ಸರಿ, ಆ ಊರಲ್ಲಿ ರಸ್ತೆನ ಕಾಮಗಾರಿ ಮಾಡ್ತಾ ಇದ್ದಾರಲ್ಲ, 2 ಸೈಡೂ ರೋಡ್ ಅಗಲ ಮಾಡಿದರೆ ವಾಹನಕ್ಕೆ ಹೋಗೋಕ್ಕೆ ಕಷ್ಟ ಆಗಲ್ವಾ? ಆ ಇಂಜಿನಿಯರ್ ಕಾಂಟ್ರಾಕ್ಟರ್ನ ನನ್ನ ನೋಡೋಕ್ಕೆ ಹೇಳು ಅಂತ ಹೇಳ್ತಾನೆ. ಸರಿ ಸರ್, ಹಾಗೆ ಒಳಗರಳ್ಳಿ ಜಾತ್ರೆ ಇದೆ ಸರ್. ಅಯ್ಯೋ, ಅದಕ್ಕೆ ಹೋಗಲೇಬೇಕಾ? ಹ್ಞೂ ಸರ್, ಸೆಕ್ಯೂರಿಟಿ ಎಲ್ಲ ನೋಡಬೇಕಲ್ಲ. ಸರಿ ಆಯಿತು, ಬರ್ತೀವಿ ಅಂತ ಹೇಳಿ ಏನೇನು ವ್ಯವಸ್ಥೆ ಉಂಟು ಅದೆಲ್ಲ ಮಾಡ್ಕೊಳ್ಳಿ, ನೀವಿನ್ನು ಆಫೀಸಿಗೆ ಹೋಗಿ ನಾನು ಮತ್ತೆ ಬರ್ತೀನಿ ಅಂತ ಹೇಳ್ತಾರೆ. ಈ ಕಡೆ ಟಿ ವಿಯಲ್ಲಿ CET ಎಕ್ಸಾಮಿಂದು ರಿಸಲ್ಟ್ ನಾಳೆ ಅನೌನ್ಸ್ ಮಾಡೋ ಬಗ್ಗೆ ಬರ್ತಾ ಇರುತ್ತೆ. ಅಷ್ಟೊತ್ತಿಗೆ ಚಿತ್ರ, ಈಶ್ವರಿ ಬರ್ತಾರೆ. ಹೇಳ್ತಾರೆ, ಅವ್ವ ಈ ವಿದ್ಯಾ ಈ ಎಕ್ಸಾಮೇ ಕಣವ್ವ ಬರ್ದಿದ್ದು ಅಂತ ಹೇಳ್ತಾಳೆ. ಈಶ್ವರಿ, ತಡಿ ಈಗೊಂದು ಪಟಾಕಿ ಬಿಡ್ತೀನಿ ನೋಡು ಅಂದ್ಕೊಂಡು ಭದ್ರಾ ವಿದ್ಯಾ ಅಂತ ಕರೀತಾರೆ. ಗೋವಿಂದ, ಯಾಕೆ ಅವ್ರನ್ನ ಕರಿತಿದೀಯ? ಸುಮ್ಮನೆ ಅವರು ಇದ್ದಾರಲ್ಲ ಒಳಗೆ, ಯಾಕೆ ಅವ್ರನ್ನ ಕರಿತಿದೀಯ ಅಂತ ಗೋವಿಂದ ಕೇಳ್ತಾನೆ. ತಡೀರಿ, ಯಾಕೆ ಅಂತ ಹೇಳ್ತೀನಿ. ಭದ್ರಾ ವಿದ್ಯಾ ಅಂತ ಬರ್ತಾನೆ. ಅಷ್ಟೊತ್ತಿಗೆ ಭದ್ರ ಇದ್ದನು. ಏನು ಚಿಕ್ಕವ್ವ ಕರೆದೆ ಅಂದಾಗ, ವಿದ್ಯಾ ನೀನು ಇದೇ ತಾನೇ ಎಕ್ಸಾಮ್ ಬರ್ದಿದ್ದು, ಆ ಎಕ್ಸಾಮಲ್ಲಿ ಫೇಲ್ ಆಗುವಂಗೆ ಬರ್ದಿದ್ಯಾ ತಾನೆ ಅಂತ ಕೇಳ್ತಾರೆ. ಅಷ್ಟೊತ್ತಿಗೆ ಅಮ್ಮಮ್ಮ ಇದ್ದವರು, ಏನು ಹೇಳ್ತಿದ್ಯಾ ಈಶ್ವರಿ, ಫೇಲ್ ಆಗಲಿ ಅಂತ ಯಾಕೆ ಹೇಳ್ತೀಯ? ಮತ್ತು ಅವಳು ಪಾಸ್ ಆದರೆ ಭಾವಂಗೆ ಕಳ್ಸೋಕ್ಕಾಗುತ್ತಾ ಹೇಳಿ ನೋಡೋಣ? ಆ ಟಿ ವಿಯವರು 108 ಕ್ವಶನ್ಗಳನ್ನ ಕೇಳ್ತಾರೆ, ನಿಮ್ಮ ಸೊಸೆನ ಮುಂದೆ ಓದಿಸ್ತೀರಾ ಕಳಿಸ್ತೀರಾ ಅಂತ. ಆವಾಗ ಹೇಳೋಕ್ಕಾಗುತ್ತೆ ಹೇಳಿ? ಹಾಗಾಗಿ ಈ ಎಕ್ಸಾಮಲ್ಲಿ ವಿದ್ಯಾ ಫೇಲ್ ಆಗೇಬೇಕು. ವಿದ್ಯಾ ಹೇಗೆ ಎಕ್ಸಾಮ್ ಬರ್ದಿದ್ಯಾ ಅಂತ ಈಶ್ವರಿ ಕೇಳ್ತಾರೆ. ಅಷ್ಟೊತ್ತಿಗೆ ವಿದ್ಯಾ ಇದ್ದಳು, ನಾನು ಫೇಲ್ ಆಗುವಂಗೆ ಬರ್ದಿದ್ದೀನಿ ಅತ್ತೆ ಅಂತ ಹೇಳ್ತಾರೆ. ಈ ಕಡೆ ಶಿವರಾಮೇಗೌಡ, ಹೌದು ಕಣವ, ನೀನು ಫೇಲ್ ಆಗಲೇಬೇಕು, ಇಲ್ಲಾಂದರೆ ಫೇಲ್ ಆದ್ರೂ ಅವಳು ಫೇಲ್ ಆಗಿದ್ದಾಳೆ, ಅವಳನ್ನ ಕಳ್ಸೋಕ್ಕಾಗಲ್ಲ ಅಂತ ಹೇಳ್ಬೋದು, ನೀನೇನಾದ್ರು ಪಾಸ್ ಆದರೆ ನನಗೇನು ಹೇಳೋಕ್ಕೂ ಗೊತ್ತಾಗಲ್ಲ ಅಂತ ಹೇಳ್ತಾರೆ. ಈ ಕಡೆ ಈಶ್ವರಿ ಮತ್ತು ಚಿತ್ರಂಗೆ ಭಾರಿ ಖುಷಿಯಾಗುತ್ತೆ. ಅಮ್ಮಮ್ಮ ಹೇಳ್ತಾರೆ, ಏನು ಹೇಳ್ತಿದ್ದೀಯಾ? ಭವಾನಿನ ನೀನು ಕ್ಷಮಿಸಿದೀಯಲ್ಲ, ಮತ್ತ್ಯಾಕೆ ವಿದ್ಯಾ ಓದಬಾರ್ದು ಅಂತ ಹೇಳ್ತಿದ್ದೀಯ ಅಂತ ಕೇಳ್ತಾರೆ. ಹೌದು ಕಣಮ್ಮ, ಭವಾನಿನ ಕ್ಷಮಿಸಿದ್ದೀನಿ, ಅವಳು ಮಾಡಿ ತಪ್ಪಿಗೆ ಪ್ರೀತಿಸಿ ಮದುವೆ ಆಗಿದ್ಲು ಅಂತ ಈ ಹಟ್ಟಿಲಿರೋ ಹೆಣ್ಮಕ್ಳು ಓದಬಾರ್ದು ಅಂತ ನಾನು ಕಂಡೀಷನ್ ಮಾಡಿದ್ದೆ. ಹಾಗಾಗಿ ಈ ಹಟ್ಟಿಲಿರೋ ಹೆಣ್ಮಕ್ಳು ಯಾರೂ ಓದಿಲ್ಲ. ಹೀಗಿರುವ ನನ್ನ ಸೊಸೆನೇ ಓದಿಸಿದ್ರೆ ನಾನು ಮಾತಿಗೆ ತಪ್ಪಂಗಾಗಲ್ಲ. ಹಾಗಾಗಿ ವಿದ್ಯಾ ಈ ಎಕ್ಸಾಮಲ್ಲಿ ಫೇಲ್ ಆಗಬೇಕು ಅಂತ ಹೇಳ್ತಾರೆ. ಈ ಕಡೆ ಭದ್ರೇಗೌಡ ಒಂದು ಗಿಫ್ಟ್ನ ತಂದು ವಿದ್ಯಾ ಅಂತ ಕರೀತಾಳೆ. ವಿದ್ಯಾ ಏನು ಅಂತ ಕೇಳ್ತಾಳೆ. ಕಣ್ಮುಚ್ಕೊಳ್ಳಮ್ಮಿ ಅಂತ ಹೇಳ್ತಾನೆ. ಸರಿ ಆಯಿತು, ಕೈ ಮೇಲೆತ್ತಿ ಕಣ್ಮುಚ್ಕೊ ಅಂತ ಹೇಳುವಾಗ ಅವಳು ಹಾಗೆ ಮಾಡ್ತಾಳೆ. ನೋಡಿದರೆ ಸೊಂಟಕ್ಕೆ ಡಾಬ್ ಹಾಕ್ತಾನೆ. ಇದು ನನ್ನ ಮಗಳಿಗೆ ಅಂತ ನಾನು ತಂದಿದ್ದು, ಅವಳು ಖುಷಿಯಾಗಿರಬೇಕು ಅಂತ ಹೇಳ್ತಾರೆ. ನನ್ನ ಮಗಳು ಏನು ಅಂತಿದ್ದಾಳೆ ಅಂತ ಕೇಳ್ತಾರೆ. ಅಷ್ಟೊತ್ತಿಗೆ ವಿದ್ಯಾ ಇದ್ದಳು, ನಿಮ್ಮ ಮಗಳು ಹೊಟ್ಟೆಗೆ ಹೊಡೆಯೋದ್ಕಿಂತ ನನ್ನ ಮನಸ್ಸಿಗೆ ತುಂಬ ಒದೀತಿದ್ದಾಳೆ ಗೌಡ್ರೆ ಅಂತ ಹೇಳ್ತಾರೆ. ಏನು ಹೇಳ್ತಿದ್ದೀಯ ಅಮ್ಮಿ? ಮಗಳೇ, ಅಮ್ಮಂಗೆ ಏನು ನೋವು ಮಾಡಬೇಡ ಆಯಿತಾ, ನೀನು ಯಾವಾಗ ಬರ್ತೀಯ ಅಂತ ನಾನು ಕಾಯ್ತಾ ಇದ್ದೀನಿ ಅಂತ ಹೇಳ್ತಾನೆ. ಯಾಕಮ್ಮಿ ತುಂಬ ಟೆನ್ಷನಲ್ಲಿದೆಯಾ, ಏನಾಯಿತು, ನಗು ಅಂತ ಹೇಳ್ತಾನೆ. ಇಲ್ಲ ಗೌಡ್ರೆ, ಹಾಗೇನಿಲ್ಲ. ರಿಸಲ್ಟ್ ಬಗ್ಗೆನಾ? ನೀನೇನು ಚಿಂತೆ ಮಾಡಬೇಡ, ನಾನಿದ್ದೀನಲ್ಲ, ನಾನಿರುವಾಗ ನೀನು ಯಾಕೆ ಚಿಂತೆ ಮಾಡ್ತೀಯ? ನೀನೇನಾದ್ರು ಸೆಪ್ಪಗೆ ಮುಖ ಮಾಡಿಕೊಂಡ್ರೆ ಮಗನೂ ಅಷ್ಟೇ ಹಾಗೆ ಇರುತ್ತೆ. ನೀನು ಯಾವಾಗಲೂ ಖುಷಿಯಾಗಿರಬೇಕು, ಆಗ ಮಗನೂ ಖುಷಿಯಾಗಿರುತ್ತೆ, ನೀನು ಏನು ಚಿಂತೆ ಮಾಡಬೇಡ ಅಂತ ಹೇಳ್ತಾರೆ. ಈ ಕಡೆ ಸಾವಿತ್ರಿ ಮತ್ತು ವಿನಂತಿ ಕೂತ್ಕೊಂಡು ಯೋಚನೆ ಮಾಡ್ತಿರ್ತಾರೆ. ಸಾವಿತ್ರಿ ಹೇಳ್ತಾಳೆ, ಈ ಬಿಸಿಲಲ್ಲಿ ಇಲ್ಲಂತೂ ಕೂರೋಕ್ಕಾಗಲ್ಲ ಅಂತ. ವಿನಂತಿ ಇದ್ದಳು, ಕರ್ಮ ಅನ್ನೋದು ಹೇಗೆ ನಮಗೆ ವಾಪಸ್ ತಿರುಗುತ್ತೆ ಹೇಳು ನೋಡು. ವಿದ್ಯಾ ಏನು ತಪ್ಪೇ ಮಾಡಿರಲಿಲ್ಲ, ಆದ್ರೂ ಅವಳು ಈ ಕೊಟ್ಟಿಗೆಯಲ್ಲಿ ಇದ್ಲು. ಈಗ ನೋಡು, ಅವಳು ಒಳಗಿದ್ದಾಳೆ, ನಾವಿಲ್ಲಿ ಹೊರಗಿದ್ದೀವಿ. ಹೆಂಗಲ್ಲವ ಕರ್ಮ ಅನ್ನೋದು ರಿಟರ್ನ್ ಆಗಿ ಬರುತ್ತೆ ಅಂತ ಹೇಳ್ತಿರ್ತಾಳೆ. ಅಷ್ಟೊತ್ತಿಗೆ ಕ್ವಾಟ್ಲೆ ಇದ್ದನು ಗಂಟೆ ಶಬ್ದ ಮಾಡ್ಕೊಂಬರ್ತಾ ಇರ್ತಾನೆ. ಊಟ ರೆಡಿ ಅಂತ ಸಾವಿತ್ರಿ ಕೇಳ್ತಾಳೆ. ಯಾಕೋ ಈ ಥರ ಮಾಡ್ತಿದ್ದೀಯ ಅಂದಾಗ, ಅಲ್ಲ ಜೈಲಲ್ಲೆಲ್ಲ ಕೈದಿಗಳಿಗೆ ಶಬ್ದ ಮಾಡೇ ಎಬ್ಬಿಸ್ತಾರಲ್ಲ, ಹಾಗಾಗಿ ನಾನು ಮಾಡಿದೆ ಅಂತ. ಏನೋ ಹೇಳ್ತಿದ್ಯಾ? ಇಲ್ಲ ಕಣ ಚಿಕ್ಕಮ್ಮ, ತುಂಬ ಬೆಚ್ಚಪ್ಪಗಿದ್ರಲ್ಲ, ಹಾಗಾಗಿ ನೀವೊಂದು ಸ್ವಲ್ಪ ಖುಷಿಯಾಗಿರಲಿ ಅಂತ ನಾ ಹೀಗೆ ಮಾಡಿದೆ. ನೋಡಿ, ಊಟ ಮಾಡೋದೆ ಎಷ್ಟು ಸವ್ರ ಹೋಗಿದ್ದೀರ, ಚೆನ್ನಾಗಿ ಊಟ ಮಾಡಿ ಅಂತ ಹೇಳ್ತಾನೆ. ಸೊ ನೋಡು, ನಮ್ಮ ಹಟ್ಟಿಲಿರೋರಿಗೆ ನಮ್ಮ ಬಗ್ಗೆ ಚಿಂತೆ ಇಲ್ಲ, ನೀನು ನೋಡು ನಮ್ಮ ಬಗ್ಗೆ ಚಿಂತೆ ಮಾಡ್ತಿದ್ಯಲ್ಲ, ಸರಿ ಊಟ ಮಾಡಿ ಅಂತ ಹೇಳ್ತಾರೆ. ಆ ಕಡೆ ವಿನಂತಿ ಇದ್ದಳು, ನಮಗೆ ಊಟನೂ ಬೇಡ ಏನು ಬೇಡ, ತಗೊಂಡೋಗು ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಸಾವಿತ್ರಿ ಇದ್ದಳು, ಹಸುವಿಂದ ನಾವು ಸಾಯ್ತಿದ್ದೀವಿ, ಊಟ ಬೇಡ ಅಂತ ಹೇಳ್ತಾರೆ, ನೀನು ಇಟ್ಟೋಗು ಕ್ವಾಟ್ಲೆ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಕ್ವಾಟ್ಲೆ ಇದ್ದವನು
ಇದ್ದವನು, ಚಿಕ್ಕವ್ವ ನಿಂಗಾರು ಸ್ವಲ್ಪ ಕೊಬ್ಬು ಕರಗಿದೆ, ಆದರೆ ನಿನ್ನ ಮಗಳಿಗೆ ಇನ್ನೂ ಕೊಬ್ಬು ಕರಗಿಲ್ಲ, ಅವಳಿಗೊಂದು ಸ್ವಲ್ಪ ಬುದ್ಧಿ ಹೇಳು ಅಂತ ಕ್ವಾಟ್ಲೆ ಊಟ ಇಟ್ಟು ಹೇಳ್ತಾನೆ. ಈ ಕಡೆ ವಿನಂತಿ ಹೇಳ್ತಾಳೆ, ಅವ್ವ ನಿಂಗೊಂಚೂರು ಏನೂ ಅನ್ನಿಸ್ತಿಲ್ಲ, ಇವರೆಲ್ಲ ಇಷ್ಟು ಅವಮಾನ ಮಾಡ್ತಿದ್ದಾರೆ, ಆದರೆ ನೀನು ಊಟ ಮಾಡ್ತಿದ್ಯಲ್ಲ ಅಂದಾಗ ಸಾವಿತ್ರಿ ಹೇಳ್ತಾಳೆ, ಹೌದು ಕಣೆ, ಆ ಮೂರಡಿನ ನಾನು ಸುಮ್ಮನೆ ಬಿಡಲ್ಲ, ಆದ್ರೂ ಅವಳನ್ನ ಮಟ್ಟ ಹಾಕಕ್ಕಾದ್ರೂ ನಾವು ಗಟ್ಟಿಯಾಗಿರ್ಬೇಕಲ್ಲ, ಹಾಗಾದರೂ ನಾವು ಊಟ ಮಾಡಬೇಕು, ನಮಗೂ ಒಂದು ಟೈಮ್ ಬಂದೇ ಬರುತ್ತೆ, ಆವಾಗ ನಾವು ಏನು ಅಂತ ನೋಡೋಣ, ಈಗ ನೀನು ಊಟ ಮಾಡು ಅಂತ ಹೇಳ್ತಾರೆ. ಈ ಕಡೆ ಮಾರನೇ ದಿನ ಪ್ರೆಸ್ಸವರೆಲ್ಲ ಮನೆ ಹತ್ರ ಬರ್ತಾರೆ. ಅಷ್ಟೊತ್ತಿಗೆ ವಿನಂತಿ ಇದ್ದವಳು, ಅವ ಯಾಕೆ ಈ ಪ್ರೆಸ್ಸವ್ರು ಬಂದಿದ್ದಾರೆ, ಅಯ್ಯೋ ನಮ್ಮಣ್ಣ ಮಂತ್ರಿ ಅಲ್ವನೇ, ಹಾಗಾಗಿ ಬಂದಿದ್ದಾರೆ, ತಡಿ ನೋಡೋಣ ಅನ್ನೋಷ್ಟೊತ್ತಿಗೆ ಈಶ್ವರಿ ಮತ್ತು ಚಿತ್ರ ಅಲ್ಲಿರ್ತಾರೆ. ನೋಡವ್ವ ಇವತ್ತು ರಿಸಲ್ಟ್ ಬಂದಿದೆ, ಹಾಗಾಗಿ ಬಂದಿದ್ದಾರೆ, ದೊಡ್ಡಪ್ಪಂಗಂತೂ ಅವಮಾನ ಆಗುತ್ತೆ, ಯಾಕಂದರೆ ಸ್ವಂತ ಸೊಸೆನೇ ಫೇಲ್ ಆಗಿದ್ದಾರೆ, ಹಾಗಾಗಿ ಹ್ಞೂ ಕಣೆ ಅವಮಾನ ಆಗಲಿ ಅಂತಲೇ ತಾನೆ ಅವತ್ತು ಅವಳಿಗೆ ನಾನು ಫೇಲ್ ಆಗಬೇಕು ಅಂತ ಮಾತು ತಗೊಂಡಿದ್ದು, ಬಾ ಏನು ಅಂತ ಕೇಳೋಣ ಅನ್ನೋಷ್ಟೊತ್ತಿಗೆ ಪ್ರೆಸ್ಸರ್ ಹತ್ರ ಹೋಗಿ ಕೇಳ್ತಾರೆ, ಏನು ವಿಚಾರ ಅಂತ. ಅಯ್ಯೋ ನಿಮ್ಮ ಸೊಸೆ ಇಡೀ ಸ್ಟೇಟಿಗೆ 3ನೇ ರ್ಯಾಂಕ್ ಬಂದಿದ್ದಾರೆ ಅಂತ ಹೇಳ್ತಾರೆ, ಹಾಗಾಗಿ ಅವ್ರನ್ನ ಇಂಟರ್ವ್ಯೂ ಮಾಡೋಣ ಅಂತ ಬಂದೆ ಅಂತ ಹೇಳ್ತಾರೆ. ಅವ್ರನ್ನ ಸ್ವಲ್ಪ ಕರೀತಾರ ಅಂತ ಕೇಳ್ತಾರೆ. ಹ್ಞೂ ಸರಿ ಆಯಿತು ಅಂತ ಈಶ್ವರಿ ಹೋಗಿ ಜೋರಾಗಿ ಸಿಟ್ಟಾಗಿ ವಿದ್ಯಾ ವಿದ್ಯಾ ಅಂತ ಕರೀತಾರೆ. ಮನೆಯಲ್ಲೆಲ್ಲ ಯಾಕೆ ಏನಾಯಿತು, ವಿದ್ಯೆನ ಯಾಕೆ ಹಿಂಗೆ ಕರಿತಿದ್ದೀಯ ಅಂದಾಗ, ಇವಳು ಏನು ಕೆಲಸ ಮಾಡಿದಾಳೆ ಗೊತ್ತಾ, ಫೇಲ್ ಆಗಲಿ ಅಂತ ನಾವು ಎಕ್ಸಾಮಿಗೆ ಕರೆಸಿದ್ರೆ ಇವಳು ಸ್ಟೇಟಿಗೆ 3ನೇ ರ್ಯಾಂಕ್ ಬಂದಿದ್ದಾಳೆ, ಅಲ್ಲಿ ಪ್ರೆಸ್ಸವರೆಲ್ಲ ಬಂದು ಇವಳನ್ನ ಇಂಟರ್ವ್ಯೂ ಮಾಡಬೇಕು ಅಂತೆಲ್ಲ ಹೇಳ್ತಿದ್ದಾರೆ, ಈಗೇನು ಮಾಡೋದು ಅಂತ ಹೇಳ್ತಾರೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.